ಇಲ್ಲಿ ಅರೇಂಜ್ಮೆಂಟ್ ರಿಲೇಟೆಡ್ ಒಂದು ಮೆಂಟಾಲಿಟಿ ಪ್ರಶ್ನೆ ಒಳಗಡೆ ಪ್ರಶ್ನೆಗಳು ಯಾವ ತರ ಬರ್ತಾವ ಅನ್ನಕ ಇಲ್ಲೊಂದು ಉದಾಹರಣೆ ಒಂದು ಪ್ರಶ್ನೆ ಹಾಕಿದ್ದೀನಿ. ಈ ತರ ಪ್ರಶ್ನೆಗಳು ಬಂದಾಗ ನಾವು ಯಾವ ತರ ಬಿಡಿಸ್ಕೋಬೇಕಂತೇಳಿ ಈ ವಿಡಿಯೋನ ಎಂಟನ್ನು ನೋಡ್ಕೊತೀವಿ. ಪ್ರಶ್ನೆ ಏನಿದೆಪ್ಪ ಅಂದ್ರೆ, ಮ್ಯಾಥಮೆಟಿಕ್ಸ್ ಈ ಪದದಲ್ಲಿನ ಅಕ್ಷರಗಳನ್ನ ವರ್ಣಮಾಲೆಯ ಅಲ್ಫಾಬೆಟಿಕಲಿ ಕ್ರಮದಲ್ಲಿ ಬರೆದಾಗ ಮೊದಲು ಇದ್ದ ಸ್ಥಾನದಲ್ಲಿಯೇ ಉಳಿಯುವ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಇದೆ. ಅಂದ್ರ ಇಲ್ಲೊಂದು ಶಬ್ದ ಕೊಟ್ಟಿದ್ದಾರೆ, ಅವ್ರು ಏನಪ್ಪಾ ಅಂದ್ರೆ ಮ್ಯಾಥಮೆಟಿಕ್ಸ್ ಅಂತೇಳಿ ಅದನ್ನ ಬರ್ಕೋಬೇಕು ನೀವು. MATHE ಮತ್ತ MATICS ಇದನ್ನ ಈ ತರ ಹೇಳ್ತಿದ್ರು. ಸರ, ಎರಡು ಚಾಪೆಗಳ ನಡುವೆ ಒಬ್ಬ ವ್ಯಕ್ತಿ ಕುತ್ಕೊಂಡು ICS ಪರೀಕ್ಷೆ ಪಾಸ್ ಆದ ಅಂತೇಳಿ. ಹೆಂಗ? ಇಲ್ಲಿ ನೋಡ್ರಿ, MAT ಮ್ಯಾಟ್ ಅಂದ್ರೆ ಚಾಪೆ, MAT ಮ್ಯಾಟ್ ಅಂದ್ರೆ ಚಾಪೆ, HE ಅಂದ್ರೆ ಅವನು. ಅಂದ್ರ ಈ ಚಾಪೆ ಎರಡು ಚಾಪೆಗಳ ನಡುವೆ ಅವನು ಕುತ್ಕೊಂಡು ಮುಂದೆ ICS ಪರೀಕ್ಷೆ ಪಾಸ್ ಆದ ಅಂತೇಳಿ ಹಿಂಗ ಮ್ಯಾಥಮೆಟಿಕ್ಸ್ ಸ್ಪೆಲ್ಲಿಂಗ್ ನೆನಪಿಟ್ಕೋಕ್ ಹೇಳ್ತಿದ್ರು. ಅದಿರ್ಲಿ, ಬಟ್ ನಮ್ ಕ್ವಶನ್ಸ್ ಏನ್ ಕೇಳ್ಯಾರಪ್ಪ ಅಂತ ನೋಡ್ಕೊತಂದಾಗ, ಈ ವರ್ಣಮಾಲೆಯ ಅಕ್ಷರಗಳನ್ನ ಅಲ್ಫಾಬೆಟಿಕಲ್ದಾಗ ಬರ್ದಾಗ, ಅಲ್ಫಾಬೆಟಿಕಲ್ ಈಗ ಏನೋ ಅಕ್ಷರಗಳು ಹಿಂದ ಮುಂದೆ ಅದಾವ. ಈಗ ಅಲ್ಫಾಬೆಟಿಕ್ ಬರಿಬೇಕಪ್ಪ ಅಂದ್ರೆ ಫಸ್ಟ್ ಏನ್ ಬರಿಬೇಕು? ನಾನು A ಬರಿಬೇಕು. ಮತ್ತೆ A ಎಲ್ಲೈತಿ? ಇಲ್ಲೊಂದು A ಐತಿ, ಹಾಗಾದ್ರೆ ಡಬಲ್ A ಬರಿಬೇಕು. ಮತ್ತೆ A ಆದ್ಮೇಲೆ B ಎಲ್ಲಿ ಇಲ್ಲ, C ಇರ್ತೈತಿ, ನೆಕ್ಸ್ಟ್ C ಬರ್ದೆ. C ಆದ್ಮೇಲೆ D ಎಲ್ಲಿ ಇಲ್ಲ, D ಇಲ್ಲಪ್ಪ ಅಂದ್ರೆ ನೆಕ್ಸ್ಟ್ E ಇರ್ಬೇಕು, E ಆದ್ಮ್ಯಾಗ F ಎಲ್ಲಿ ಇಲ್ಲ, F ಎಲ್ಲಿ ಇಲ್ಲಪ್ಪ ಅಂದ್ರೆ G ಇಲ್ಲ, G ಎಲ್ಲ ರೈತನು ಇಲ್ಲ, G ಇಲ್ಲ ಅಂದ್ರೆ H ಎಲ್ಲ ರೈತನು ಐತಿ, H ಆದ್ಮೇಲೆ I ಆದ್ಮೇಲೆ J K L ಏನೂ ಇಲ್ಲ, ಒಮ್ಮೆ M ಅದಾವ, ಇಲ್ಲೊಂದು M ಐತಿ, ಇಲ್ಲೊಂದು M ಐತಿ, ಎರಡು M, ಹಾಗಾದ್ರೆ M. ನೆಕ್ಸ್ಟ್ M ಆದ್ಮೇಲೆ PQRS ಬರೀಬೇಕು, S. ನೆಕ್ಸ್ಟ್ ಅದು ಆದ್ಮೇಲೆ T, ಇಲ್ಲೊಂದು T ಐತಿ, ಇಲ್ಲೊಂದು T, ಡಬಲ್ T. ಓಕೆ, ಅದ್ರ ಕೆಳಗಡೆ ಎಲ್ಲಾ ಅಕ್ಷರ ಕೆಳಗಡೆ ಒಂದೊಂದು ಅಕ್ಷರಗಳು ಬಂದು, ಹಾಗಾದ್ರೆ ಅದೇ ಸ್ಥಾನದಲ್ಲಿ ಉಳಿಯುವಂತ ಅಕ್ಷರಗಳು ಯಾವ ಅದಾವ ಅಂತ ಹೇಳ್ಬೇಕಂತ ಬಂದಾಗ ಸರಿಯಾಗಿ ಅಬ್ಸರ್ವ್ ಮಾಡ್ರಿ. ಅದೇ ಸ್ಥಾನದಲ್ಲಿ ಉಳಿಯುವಂತ ಅಕ್ಷರ A ಸ್ಥಾನದಾಗ A ಹೊಳ್ಳಿ ಬಂದದ, ಮತ್ತೆ ಯಾವ್ದಾದ್ರು ಅಕ್ಷರಗಳು ಹೊಳ್ಳಿ T ಇಲ್ಲಿ ಬಂದದ. ಯಾವುದೇ ಅಕ್ಷರಗಳು ಏನಾಗಿಲ್ಲಪ್ಪ ಅಂದ್ರೆ ಹೊಳ್ಳಿ ಬರ್ಲೇ ಇಲ್ಲ, ಬೇರೆ ಬೇರೆ ಅಕ್ಷರಗಳೇ ಬಂದವು. ಹಾಗಾದ್ರೆ ಒಂದೇ ಒಂದು ಅಕ್ಷರ ಏನಾಗ್ತದಪ್ಪ ಅಂದ್ರೆ ತನ್ನ ಇದ್ದ ಸ್ಥಾನದಲ್ಲೇ ಉಳಿಯಿತು. ಹೀಗಾಗಿ ನಮ್ಗೆ ಆಪ್ಷನ್ ಸಿ ಏನಾಗ್ತದಪ್ಪ ಅದಕ್ಕೆ ಸರಿ ಉತ್ತರ ಆಗ್ತದ, ಒಂದೇ ಸ್ಥಾನ. ಈ ತರ ಪ್ರಶ್ನೆಗಳನ್ನು ಕೂಡ ಈ ಅರೇಂಜ್ಮೆಂಟ್ ರಿಲೇಟೆಡ್ ಚಾಪ್ಟರ್ ಒಳಗಡೆ ಕ್ವಶನ್ಸ್ ಬರ್ತಕ್ಕಂಥವು ತರ ಹೇಳಿರ್ತೀನಿ. ನಮ್ಮ ಚಾನಲ್ನ ಮತ್ತು ಪೇಜಸ್ಗಳನ್ನ ನೋಡ್ತಿದ್ರಪ್ಪ ಅಂದ್ರೆ ಫಾಲೋ ಮಾಡ್ಕೊಡ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು.